नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नज़र में किसी इबादत से कम नहीं, आपका एतमाद ही हमारी कामयाबी है। बेदर के जिला सुपरिंटेंडेंट ऑफ पुलिस जनाब सोना ने शहर में पुलिस फिटनेस स्टूडियो को दोबारा खोला, जो गुज़िश्ता कई सालों से गैर इस्तेमाल शुदा पड़ा था, और इसे जिला पुलिस के हवाले किया। महकमा पुलिस ज़िले पुलिस डिपार्टमेंट के तमाम अफसरान इस पुलिस फिटनेस स्टूडियो को इस्तेमाल करें और अपनी सेहत पर खुसूसी तवज्जो दें। उन्होंने मज़ीद कहा कि महकमा पुलिस की जानिब से सालाना स्पोर्ट्स मुकाबलाजात में बॉडी बिल्डिंग के मुकाबलाजात भी रखे जाएंगे। सुपरिटेंडेंट ऑफ पुलिस बेदर ने कहा कि इंसान की तरक्की में उसकी सेहत का अहम रोल होता है, इसलिए तमाम अहबाब को चाहिए कि वो अपनी सेहत पर खुसूसी तवज्जो दे। इस मौके पर जिला सुपरिटेंडेंट ऑफ पुलिस जनाब सवाना, एडिशनल सुपरिटेंडेंट ऑफ पुलिस महेश मैगनूर, DYSP के M सतेश के अलावा महकमा पुलिस के दीगर जिम्मेदारान मौजूद थे। पुलिस जिम स्टूडियो ಏನಿದೆ ಅದರ ರೀಫರ್ನಿಶಿಂಗ್ ಅಂತ ನಾವು ಹೇಳ್ತೀವಿ. ಅಂದರೆ ಆಲ್ರೆಡಿ ಇತ್ತು, ಅದನ್ನು ಏನಂದರೆ ಸ್ವಲ್ಪ ಪುನಶ್ಚೇತನಗೊಳಿಸಿದ್ವಿ. ಈ ಪುನಶ್ಚೇತನಗೊಳಿಸಿ ಇದರ ಒಂದು ಓಪನಿಂಗಿಗೆ ತಾವೆಲ್ಲ ಏನಂದರೆ ಬಂದಿದ್ದೀರಿ. ನಮ್ಮೆಲ್ಲರಿಗೂ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ನಮಗೆ ನಮ್ಮ ದೇಹವನ್ನು ಸದೃಢವಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇದೆ. ಯಾಕಂದರೆ ಉಳಿದ ಇಲಾಖೆಯ ರೀತಿಯಲ್ಲಿ ನಮ್ಮ ಕರ್ತವ್ಯಗಳು ಭಿನ್ನವಾಗಿರ್ತವೆ. ನಾವು ಹೆಚ್ಚಿಗೆ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂತಹ ಕಠಿಣ ಕರ್ತವ್ಯಗಳನ್ನು ನಾವು ಮಾಡಬೇಕಾಗ್ತದೆ. ಆದ್ದರಿಂದ ಇವತ್ತು ಪೊಲೀಸ್ ಜಿಮ್ ಸ್ಟುಡಿಯೋ ಏನಿದೆ ಬೀದರ್ದು, ಇದನ್ನು ರೀಫರ್ನಿಶಿಂಗ್ ನಾವು ಮಾಡಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಇರ್ಬೋದು, ಮಹಿಳಾ ಅಧಿಕಾರಿಗಳಿರ್ಬೋದು, ಅವರೆಲ್ಲರಿಗೂ ಏನಂದರೆ ಇದನ್ನು ಬಳಸಬೇಕು, ಈ ಒಂದು ಫೆಸಿಲಿಟಿನ ಸದುಪಯೋಗ ಮಾಡ್ಕೋಬೇಕು ಅವರು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಈ ಒಂದು ರೀಫರ್ನಿಶಿಂಗ್ ಮಾಡಲಿಕ್ಕೆ ನಮ್ಮ ಗಾಂಧಿಗಂಜ್ನ ಕೋಆಪರೇಟಿವ್ ಬ್ಯಾಂಕ್ನವರು ಕೂಡ ಏನಂದರೆ ಅವರ CSR ಯೋಜನೆ ಅಡಿಯಲ್ಲಿ ನಮಗೆ ಸಹಾಯ ಮಾಡಿರ್ತಾರೆ. ಆ ಒಂದು ಇದನ್ನು ಮತ್ತು ಜೊತೆಗೆ ನಮ್ಮ ಕ್ಲಬ್ಗೆ ಇದು ಸಂಬಂಧಪಟ್ಟಂತಹ ಫಂಡ್ನಿಂದ ಇದನ್ನು ರೀಫರ್ನಿಶಿಂಗ್ ಮಾಡಿಕೊಂಡಿದ್ದೀವಿ.
ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಒಂದು ಮೆಸೇಜ್ ಕೊಡ್ತೇನೆ. ಈ ಸರಿ ಏನು ಸ್ಪೋರ್ಟ್ಸ್ ಇರ್ತದೆ, ಆ್ಯನ್ಯುವಲ್ ಸ್ಪೋರ್ಟ್ಸು, ಆ ಸಂದರ್ಭದಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕೂಡ ಒಂದು ಆರ್ಗನೈಸ್ ಮಾಡೋಣ. ಸೊ ಏನಂದರೆ ಎಲ್ಲರೂ ಏನಂದರೆ ಇದನ್ನು ಬಳಸ್ಕೊಳ್ಳಿ. ಸೊ ಅದು ಒಂದು ಕಾಂಪಿಟೇಷನ್ ಮಾಡೋಣ. ಸೊ ಅದರಿಂದ ನೀವು ಇನ್ಸ್ಪೈರ್ ಆಗಿ ಸ್ವಲ್ಪ ಜಿಮ್ ಫೆಸಿಲಿಟಿ ಬಳಸ್ಕೊಳ್ಳಿ ಅಂತೇಳಿ. ಮತ್ತು ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ಕೂಡ ಒಂದು ಟೈಮ್ ಸ್ಲಾಟ್ನ ನಾವು ಹಾಕ್ಕೊಡ್ತೀವಿ. ಅದರಲ್ಲಿ ಯಾರು ಮಹಿಳಾ ಅಧಿಕಾರಿ ಯಾರಿದ್ದಾರೆ ಅವರಿಗೆ ಯಾರು ಸಿಬ್ಬಂದಿಯನ್ನು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಕೂಡ ಇಲ್ಲಿ ಡೆಪ್ಯೂಟ್ ಮಾಡ್ತೀವಿ. ಸೊ ಒಟ್ಟಾಗಿ ಏನಂದರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ನಾವು ಸದೃಢ ದೇಹ ಮತ್ತು ಸದೃಢ ಮನಸ್ಸು ಎರಡನ್ನೂ ಹೊಂದುವಂಥದ್ದು ಬಹಳ ಮುಖ್ಯ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಈ ಒಂದು ಫಿಟ್ನೆಸ್ ಸ್ಟುಡಿಯೋನ ರೀಫರ್ನಿಷಿಂಗ್ ಮಾಡಿ ಪುನರುಜ್ಜೀವನಗೊಳಿಸಿ ಇವತ್ತು ಮತ್ತೆ ಅದನ್ನು ಎಲ್ಲರೂ ಬಳಸೋ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ RP ಅವರಾದಂಥ ಗದ್ದೆಪ್ಪ ಇರ್ಬೋದು, ಜಾನ್ಕೋಟೆ ಇರ್ಬೋದು, ನಮ್ಮೆಲ್ಲ DRನ ಅಧಿಕಾರಿ ಸಿಬ್ಬಂದಿಯವರು ಇರ್ಬೋದು, ನಮ್ಮ ಅಡಿಷನಲ್ SP ಅವರು, ನಮ್ಮ DSP ಸತೀಶ್ ಅವರು, ನಮ್ಮ AO ಅವರು, ಆಮೇಲೆ ನಮ್ಮ ಸುವರ್ಣ, ನಮ್ಮ ಗಾಂಧಿಗಂಜ್ ಇನ್ಸ್ಪೆಕ್ಟರ್ ಹನುಮಂತಪ್ಪ ಅವರು, ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕಪಿಲ್ ಅವರು, ಎಲ್ಲರೂ ಕೂಡ ಏನಂದರೆ ಇದರಲ್ಲಿ ಬಹಳ ಆ್ಯಕ್ಟಿವ್ ಆಗಿ ಇದನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನೀವು ಒಂದೆರಡು ಮಾತಾಡಿ. ಇದು ಸಾಹೇಬರು ಭಾಳ ಬಂದಾಗಿದೆ, ನಾವು ಆ್ಯಕ್ಚುಲಿ ನೋಡಿರಲಿಲ್ಲ ಸರ್. ಈ ಎಲ್ಲ ಹಾಳಾಗಿ ಭಾಳ ಬಿದ್ದು ಹೋಗಿತ್ತು ಸರ್. ಸಾಹೇಬರು ಮನಸ್ಸು ಮಾಡಿ ಅದನ್ನು ಮಾಡಬೇಕಂತೇಳಿ ಭಾಳ ಒಂದು ಇಂಟ್ರೆಸ್ಟ್ನಿಂದ ಅದನ್ನು ಪೂರ್ತಿಗೊಳಿಸಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಎಲ್ಲರೂ ಇದರ ಸದ್ಬಳಕೆ ಆಗಬೇಕು. ಯಾರು ಸಾಹೇಬರು ಹೇಳಿದಂಗೆ ಎಲ್ಲರೂ ಸ್ವಲ್ಪ ಅಟೆಂಡ್ ಆಗಿ ಇದರ ಕಾಂಪಿಟೇಷನಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ಎಲ್ಲರಿಗೂ ಕೇಳ್ತೀನಿ. ಇನ್ನೂ ಭಾಳ ಮನಸ್ಸಲ್ಲಿದೆ, ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ನೆಕ್ಸ್ಟ್ ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಉಪಯೋಗ ಮಾಡ್ತೀವಿ ಅಂತೇಳಿ ಮತ್ತೆಲ್ಲ ಧನ್ಯವಾದ. ನಮ್ದು ಇದು ಒಂದು ಪೊಲೀಸ್ ಇಲಾಖೆನೇ ಅಲ್ಲ, ನಾವು ಯಾವುದೋ ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ನಮ್ಮ ಗಾಂಧಿಗಂಜ್ ಬ್ಯಾಂಕ್ ಯಾವಾಗಲೂ ಸಹಾಯ ಮಾಡ್ತಾ ಬಂದಿದೆ. ಇದಕ್ಕೂ ಮೊದಲು ನಾವು ಗಾಂಧಿಗಂಜ್ ಇಲ್ಲಿ ಬಸವೇಶ್ವರ ಸರ್ಕಲ್ ಹತ್ತಿರ ನಾವು 10 ವರ್ಷ ಸರ್ಕಲ್ ಮೇಂಟೆನೆನ್ಸ್ ನಾವೇ ಮಾಡಿದ್ದೀವಿ. ಅದಕ್ಕೆ ಮೊದಲ ನಾವು ನವಬಾದ ಒಂದು ಬಸವೇಶ್ವರ ಸರ್ಕಲ್ ಮೇಂಟೈನ್ ಮಾಡಿದ್ದೀವಿ. ಈ ಥರ ಸಾರ್ವಜನಿಕ ಸೇವೆ ನಮ್ಮ ಆಡಳಿತ ಮಂಡಳಿಯವರು ಭಾಳ ಉತ್ಸುಕವಾಗಿ ಮಾಡ್ತಾ ಇದ್ದಾರೆ. ಇದು ಸಾಹೇಬರು ಒಂದು ಇದು ಕಾಂಟ್ರಿಬ್ಯೂಷನ್ ಕೇಳಿದ್ರು, ಅದು ಭಾಳ ತುಂಬ ಮನಸ್ಸಿನಿಂದ ಅವ್ರು ಒಪ್ಕೊಂಡ್ರು. ಅನಿವಾರ್ಯ ಕಾರಣದಿಂದ ಅವ್ರದ್ದು ಇವತ್ತು ಬರಲಿಕ್ಕೆ ಆಗಲಿಲ್ಲ, ಅವರು ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೀನಿ. ಧನ್ಯವಾದ. ತುಂಬ ಮುತುವರ್ಜಿ ವಹಿಸಿ ಈಗಾಗಲೇ ಭಾಳಷ್ಟು ಕಾರ್ಯಗಳು ನಡೀತಾ ಇದ್ದಾವೆ. ಈ ನಮ್ಮ ಗೆಸ್ಟ್ ಹೌಸು ಕೂಡ ರಿನೋವೇಷನ್ ಮಾಡಲಿಕ್ಕೆ ನಡೀತಾ ಇದೆ ಕೆಲಸಗಳು. ಈ ಜಿಮ್ ಇದನ್ನು ಅಲ್ಪ ಅವಧಿಯಲ್ಲಿ ಇದು ಒಂದು ರಿಪೇರ್ ಮಾಡಿಸಿ ರಿನೋವೇಟ್ ಮಾಡಿಸಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಆದರೆ ನಾವು ನಮಗಾಗಿ, ನಮ್ಮ ದೇಹಕ್ಕಾಗಿ, ಅಂದರೆ ಆರೋಗ್ಯವಂತರಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ದೇಹನೂ ಚೆನ್ನಾಗಿರುತ್ತೆ. ಹಾಗಾಗಿ ನಮಗಾಗಿ 1 ಗಂಟೆ ಮೀಸಲಿಟ್ಟರೆ ಭಾಳಷ್ಟು ಜನ ಇಲ್ಲಿ ವಾಕಿಂಗ್ ಬರ್ತಾರೆ ಬೆಳಗ್ಗೆ. ಆವಾಗ ವಾಕಿಂಗ್ ಮೊದಲು ಅಥವಾ ವಾಕಿಂಗಿನ ನಂತರ ಬಂದು ಒಂದು ಅರ್ಧ ಗಂಟೆ ಜಿಮ್ ಮಾಡಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಇದರದ್ದು ಸದ್ಬಳಕೆಯಾಗಿ ಎಲ್ಲರೂ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾವು ಎಲ್ಲರೂ ಸದ್ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.